ಕಾಲ್ತುಳಿತದ ದುರಂತದಲ್ಲಿ ಗಾಯಗೊಂಡವರ ಸಂಖ್ಯೆ 65. ಈ 65 ಜನರನ್ನು ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡಿದಂತೆ ಕಾಣಿಸ್ತಾ ಇದೆ. ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ದುರಂತದ ಕೇಸ್, ಘಟನೆಯಲ್ಲಿ ಕರಾಳತೆಯನ್ನು ಬಿಚ್ಚಿಟ್ಟಿದ್ದಾರೆ ಗಾಯಾಳು ನಿಖಿಲ್. ಬ್ಯಾರಿಕೇಡ್ ಮೇಲೆ ಬಿದ್ದರೂ ಕೂಡ ತುಳಿದುಕೊಂಡು ನನ್ನ ಮೇಲೆ ಓಡಾಡಿದ್ರು ಅಂತ ಹೇಳಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯತನ ಕಣ್ಣಾರೆ ಕಂಡಿದ್ದಾರೆ ಗಾಯಾಳುಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಆಗ್ರಹ ಕೂಡ ಜೋರಾಗಿದೆ. ಇಲ್ಲಿಯವರೆಗೂ ಕೂಡ ಒಬ್ಬರು ಬಂದ್ಬಿಟ್ಟು ನಮ್ಮ ಕಷ್ಟವನ್ನು ಕೇಳುವಂತಹ ಕೆಲಸವನ್ನು ಮಾಡಿಲ್ಲ ಸರ್ಕಾರದ ಕಡೆಯಿಂದ ಅಂಥೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲೇ ಫುಲ್ ಸಾವಿರಾರು ಜನ ಇದ್ರು ಒಂದೇ ಗೇಟ್ ಎಂಟ್ರಿ ಆಗಕ್ಕೆ. ಇನ್ನೊಂದು 2-3 ಗೇಟ್ ಆದ್ರೂ ಓಪನ್ ಮಾಡಿದಿದ್ರೆ ಎಷ್ಟೋ ಸಾವು ಕಮ್ಮಿ ಆಗಿರೋದು. ಇನ್ನ ಸ್ವಲ್ಪ ಚೆನ್ನಾಗಿ ಏನಾದರೂ ಸರ್ಕಾರ ಇದು ಮಾಡಿದಿದ್ರೆ, ಲೈಕ್ ಇನ್ನ ಜಾಸ್ತಿ ಎಲ್ಲ ಗೇಟ್ಸ್ ಓಪನ್ ಮಾಡಿ ಇಟ್ಟಿದ್ರೆ ಏನಾಗ್ತಾನೆ ಇರಲಿಲ್ಲ. ಹೆಂಗಿದ್ರು ಫ್ರೀ ಬಿಡ್ತಾ ಇದ್ದಾರೆ. ಎಲ್ಲ ಗೇಟ್ಸ್ ಓಪನ್ ಮಾಡಿದರೆ ಎಷ್ಟು ಆಗ್ತಾ ಇರಲಿಲ್ಲ, ಎಲ್ಲ ಆರಾಮಾಗಿ ಹೋಗೋದೈತಲ್ಲ ಅಂತ ನನ್ನ ಅನಿಸಿಕೆ. ಇದು ಕಟ್ ಹಾಕಿದ್ದಾರೆ, ಲೈಕ್ ಒಂದು 15 ಡೇಸ್ ಇರಬೇಕು. ಆಮೇಲೆ ಸರಿ ಹೋದ್ರೆ ಕ್ರೇಪ್ ಬ್ಯಾಂಡೇಜ್ ಹಾಕೋಬೇಕಂತ ಹೇಳಿದ್ರು. ಇಲ್ಲ ಅಂದರೆ ಮತ್ತೆ ಕಟ್ಟೆ ಹಾಕ್ತಾರೆ. ಒಂಚೂರಾದರೂ ಏನಾದರೂ ತಗೊಂಡಿದ್ದಿದ್ರೆ ಅವರು, ಲೈಕ್ ಇನಿಷಿಯೇಟಿವ್ ತಗೊಂಡು ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಆಗಿರೋದು. BJP ಕಾಂಗ್ರೆಸ್ ಅಂತ ಮಾತಾಡ್ತಾ ಇಲ್ಲ, ಲೈಕ್ ಯಾವುದೇ ಸರ್ಕಾರ ಇರಲಿ, ಲೈಕ್ ಚೆನ್ನಾಗಿ ಒಂಚೂರು ಇನಿಷಿಯೇಟಿವ್ ತಗೊಂಡು ಚೆನ್ನಾಗಿ ಮಾಡಿದಿದ್ರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗೋರು. ನನಗೆ ಅಂತಲ್ಲ, ನನಗೆ ನಂತರನೇ ಎಷ್ಟೊಂದು ಜನ ಬಡವರು ಇರ್ತಾರೆ, ಅವರು ಒಂದು 100 ರೂಪಾಯಿಗೂ ಹಿಂದೆ ಮುಂದೆ ನೋಡೋರು, ಅಂಥವ್ರಿಗೂ ಗಾಯ ಆಗಿರುತ್ತೆ. ನನಗೆ ಅಂತಲ್ಲ, ಅವ್ರಿಗಾದ್ರೂ ಕೊಡಲಿ ಸ್ವಲ್ಪ ಚಿಕಿತ್ಸೆ ಇದು ಮಾಡಿಬಿಟ್ರೆ ಅವರು ವರ್ಕಿಗೆ ಹೋಗ್ತಾ ಇರ್ತಾರೆ. ಆ ಟ್ರೀಟ್ಮೆಂಟ್ ದುಡ್ಡು ಏನಾದರೂ ಜಮಾ ಮಾಡ್ಕೊಬಿಟ್ರೆ ಅವರು 3 ತಿಂಗಳು 4 ತಿಂಗಳು ರೆಸ್ಟಲ್ಲಿ ಇರ್ತಾರೆ. ಇವಾಗ ನಾನೇ ಒಂದು ತಿಂಗಳು ರೆಸ್ಟಲ್ಲಿ ಇರ್ಬೇಕಂದಿದ್ದಾರೆ ಅಂದರೆ ಅವರು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಯಾರ್ದನ್ನ ಫೀಲ್ಡ್ ವರ್ಕ್ ಇರ್ಬೋದು, ಅವ್ರಿಗೆಲ್ಲ ಲಾಸ್ ಆಗೇ ಆಗುತ್ತಲ್ಲ, ಅವರು ಕೊಡಲಿ ಅಂತ ನಾನು ಹೇಳ್ತಿದ್ದೆ. ಯಾರಿಗೇನು ಹೇಳೋದು ಬೇಕಾಗಿಲ್ಲ, ಲೈಕ್ ಕ್ರೌಡ್ ಇರೋ ಕಡೆ ನಾವು ಹೋಗ್ಬಾರ್ದು ಮೇಲೆ ಅಷ್ಟೇ. ಇನ್ನೇನು ಮೇಯ್ನ್ ನಾವು ಅದೇ ಕಲ್ತಿದ್ದು ಪಾಠ.